ಇದೇ ತಿಂಗಳ ಆಗಸ್ಟ್ 8ರಂದು ಉತ್ತರಾಖಂಡ ಹಲ್ವಾನ ಮೈದಾನದ ರಾಮ್ಲೀಲಾ ಮೈದಾನದಲ್ಲಿ ಎಐಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡಿ ಹೋದ ನಂತರ ಜಾತಿವಾದಿ ಕೋಮುವಾದಿ ಸಂಘಟನೆಯವರು ಆ ಜಾಗವನ್ನ ಆಕಳದ ಉಚ್ಚಿ ಮತ್ತು ಸಗಣಿಯನ್ನ ಹಾಕಿ ಅದು ಸ್ವಚ್ಛಗೊಳಿಸಿ ಜಾತಿ ವ್ಯವಸ್ಥೆಯನ್ನ ಜೀವಂತ ಇರ್ತಕ್ಕಂಥ ನಿದರ್ಶನ ಮಾಡಿರ್ತಕ್ಕಂಥ ಘಟನೆಯನ್ನ ಇಡೀ ದೇಶ ಮತ್ತು ಇಡೀ ಮನುಕುಲ ಇದನ್ನ ಖಂಡನೀಯವಾಗಿ ಖಂಡಿಸ್ತಕ್ಕಂಥ ಘಟನೆ ಆಗಿರ್ತಕ್ಕಂಥದ್ದು. ಏನು ಭಾರತ ದೇಶದಲ್ಲಿ ಸಂವಿಧಾನವನ್ನ ಸಮಾನತೆ ಇರಬೇಕು, ಭ್ರಾತೃತ್ವ ಇರಬೇಕು ಅಂತೇಳಿ ಬಯಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಸ್ವತಂತ್ರ ಆಗಿ 80 ವರ್ಷ ಕಳೆದು ಹೋಗಿವೆ. ಹಾಗೂ ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಅರ್ಪಣೆ ಮಾಡಿರ್ತಕ್ಕಂಥದ್ದು 77 ವರ್ಷಗಳು ಆಗಿ ಹೋಗಿವೆ. ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಳಾರಾಮ್ ದೇವಸ್ಥಾನವನ್ನ ಮತ್ತು ಚೌಡಾರ ಕೆರೆಯನ್ನ ಮುಟ್ಟಿರ್ತಕ್ಕಂಥ ಘಟನೆ ಕೂಡ ಅಲ್ಲಿಯೂ ಕೂಡ ಕೋಮುವಾದಿಗಳು ಹಿಂದೂ ಪರ ಸಂಘಟನೆಯವರು ಅವರು ಹೋದ ನಂತರ ಅದನ್ನ ಇದೇ ರೀತಿ ಶುಚಿಗೊಳಿಸತಕ್ಕಂಥದ್ದು ನಾವೆಲ್ಲರೂ ಇತಿಹಾಸ ಕಂಡು ಅರಿತಕ್ಕಂಥದ್ದು. ಹಾಗೆ ಈ ದೇಶದ ಮಾಜಿ ಉಪ ಪ್ರಧಾನಿ ಆಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನರಾವ್ ಅವರು ಕೂಡ ಒಂದು ಮಂದಿರವನ್ನ ಉದ್ಘಾಟನೆ ಮಾಡಿ ಕಾರ್ಯಕ್ರಮದಿಂದ ನಿರ್ಗಮಿಸಿದ ನಂತರ ಅವರಿಗೂ ಕೂಡ ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅವಮಾನವನ್ನ ಮಾಡಿರ್ತಕ್ಕಂಥದ್ದು. ಹಾಗೂ ಪ್ರಸ್ತುತ ಏನು ಬಿಜೆಪಿ ಮೋದಿ ಸರ್ಕಾರದಲ್ಲಿ ಹೊಸ ಸಂಸತ್ತನ್ನ ನಿರ್ಮಾಣ ಮಾಡಿ ಅದರ ಉದ್ಘಾಟನೆಗೆ ಈ ದೇಶದ ನಮ್ಮ ರಾಷ್ಟ್ರದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನ ಒಬ್ಬ ಮಹಿಳೆ ಇದ್ದಾಳೆ, ಅಸ್ಪೃಶ್ಯ ಇದ್ದಾಳೆ, ಕೀಳು ಜಾತಿಯವರಿದ್ದಾಳೆ ಅಂತಕ್ಕಂಥ ಒಂದು ಜಾತಿವಾದಿ ಮನೋಭಾವವನ್ನು ಇಟ್ಕೊಂಡು ಈ ದೇಶದ ಈ ರಾಷ್ಟ್ರದ ರಾಷ್ಟ್ರಪತಿಯವರನ್ನೇ ದೂರ ಇಟ್ಟು ಹೋಮ ಹವನವನ್ನ ಮಾಡೋದ್ರ ಮೂಲಕ ಸಾಧು ಸಂತರನ್ನ ತಗೊಂಡು ಈ ಸಂಸತ್ತನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಜಾತಿವಾದಿಗಳ ಕುತಂತ್ರವನ್ನ ಎತ್ತಿ ಹಿಡಿತಕ್ಕಂಥ ಈ ಕೋಮುವಾದಿಗಳನ್ನ ನಾವು ಹಿಮ್ಮೆಟ್ಟಿಸಬೇಕಾಗಿದೆ. ಅದೇ ರೀತಿ ಈ ತಿಂಗಳ 8ನೇ ತಾರೀಕು ಕೂಡ ರಾಮ್ಲೀಲಾ ಮೈದಾನದಲ್ಲಿ ಭಾಷಣ ಮಾಡಿ ನಿರ್ಗಮಿಸಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜಾಗ ಕೂಡ ಇದೇ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದು ಇವತ್ತು ಖಂಡನೀಯವಾಗಿರ್ತಕ್ಕಂಥದ್ದು. ಈ ರೀತಿ ಒಬ್ಬ ರಾಷ್ಟ್ರ ನಾಯಕರಿಗೆ ಜಾತಿ ನಿಂದನೆಯನ್ನ ಮಾಡ್ತಾರೆ ಅಂತಕ್ಕಂಥದನ್ನ ಇವತ್ತು ಹಳ್ಳಿಗಳಿರ್ತಕ್ಕಂಥ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತಕ್ಕಂಥದನ್ನ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಇಂತಹ ಕೋಮುವಾದಿಗಳನ್ನ ಸಂವಿಧಾನ ವಿರೋಧಿಗಳನ್ನ ಇವತ್ತು ನಾವು ಹಿಮ್ಮೆಟ್ಟಿಸಕ್ಕಂತ ಹೋರಾಟ ಮಾಡ್ಬೇಕಂತ ಅನಿವಾರ್ಯ ಕೂಡ ಒದಗಿ ಬಂದಿರತಕ್ಕಂಥದ್ದು. ಈ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಡಿ.ಜಿ. ಸಾಗರ್ ಅವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಗಿರ್ತಕ್ಕಂಥ ಅವಮಾನವನ್ನ ಈ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರತಕ್ಕಂಥ ಕೋಮುವಾದಿಗಳ ಖಂಡನೆಯನ್ನ ಖಂಡಿಸಿ ಎಲ್ಲಾ ಜಿಲ್ಲೆಯಾದಂತ ಇವತ್ತು ನಾವು ಪ್ರತಿಭಟನೆ 21ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ಆ 21 ಕಾರ್ಯಕ್ರಮಕ್ಕೆ ಬೃಹತ್ ಪ್ರತಿಭಟನೆಗೆ ನಮ್ಮ ತಾಲೂಕಿನಿಂದ 200ರಿಂದ 250 ಜನರನ್ನ ನಾವು ಆ ಕಾರ್ಯಕ್ರಮದಲ್ಲಿ ಸೇರಿಸಿ ಕೋಮುವಾದಿಗಳಿಗೆ ಮತ್ತು ಜಾತಿವಾದಿಗಳಿಗೆ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇರತಕ್ಕಂತ ಈ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ವಿವಿಧ ಪ್ರಗತಿಪರ ವಿಚಾರವಂತರು ಹಾಗೂ ವಿವಿಧ ಸಂಘಟನೆಯವರು ಜಾತಿ ಏನು ನಿರ್ಮೂಲನೆ ಆಗ್ಬೇಕಂತ ಬಯಸುವವರು ಮತ್ತು ಯಾವುದೇ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಪಕ್ಷ ಭೇದ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಶಹಾಬಾದ್ ಶಾಖೆ ವತಿಯಿಂದ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕೃಷ್ಣಪ್ಪ ಕರ್ಣಿಕ್, ಜಿಲ್ಲಾ ಮುಖಂಡರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಶಹಾಬಾದ್.
This news is sponsored by UME and MDM English Medium School शाहबाद। अगर आप अपने बच्चों के लिए एक बेहतरीन इंग्लिश मीडियम एजुकेशन की तलाश में हैं, तो UME एंड MDM इंग्लिश मीडियम स्कूल आपके लिए एक बेहतरीन चॉइस है। गवर्नमेंट ऑफ कर्नाटका से मुरारजी देसाई मेमोरियल एजुकेशनल ट्रस्ट के तहत रिकॉग्नाइज्ड स्कूल, एक्सपीरियंस टीचर्स, मॉडर्न टीचिंग मेथड्स और एक सेफ डिसिप्लिन लर्निंग एनवायरनमेंट, जहां हर बच्चे की क्वालिटी एजुकेशन पर खास ध्यान दिया जाता है। सिर्फ पढ़ाई ही नहीं, बल्कि स्ट्रॉन्ग वैल्यूज, कॉन्फिडेंस और ब्राइट फ्यूचर की मजबूत बुनियाद भी। एड्रेस: रिंग रोड, शाहबाद 585228।